ಸಿಎಂ ಸಿದ್ದರಾಮಯ್ಯನವರಿಗೆ ಡಬಲ್ ಟೆನ್ಷನ್ ಈಗ. ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯಲ್ಲಿ ಕಾಂಗ್ರೆಸ್ನ ರಾಜಕೀಯ ಮತ್ತಷ್ಟು ರಂಗನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ಸಚಿವ ಸಂಪುಟ ಪುನಾರಚನೆ ಕಸರತ್ತು, ಮತ್ತೊಂದು ಕಡೆ ಪರಿಷತ್ನ 3 ಸ್ಥಾನಕ್ಕೆ ಪೈಪೋಟಿ ಕೂಡ ಹೆಚ್ಚಾಗಿದೆ. ಸಿಎಂ ಮೇಲೆ ಒತ್ತಡ ಹೇರಿದ್ದಾರೆ ಪರಿಷತ್ನ ಆಕಾಂಕ್ಷಿಗಳು. ಖಾಲಿ ಇರುವಂತಹ ಪರಿಷತ್ನ 3 ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಅಧಿವೇಶನಕ್ಕೂ ಮುನ್ನ ತೆರವಾದಂತಹ ಸ್ಥಾನ ಭರ್ತಿಗಾಗಿ ಆಗ್ರಹಿಸ್ತಾ ಇದ್ದಾರೆ. ಯಾರೆಲ್ಲ ರೇಸ್ನಲ್ಲಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪರಿಷತ್ ಸ್ಥಾನ ಖಾಲಿ ಆಗಿರೋದು ಸಿಪಿ ಯೋಗೇಶ್ವರ್, ಪ್ರಕಾಶ್ ರಾಠೋಡ್, ಯುಬಿ ವೆಂಕಟೇಶ್. ಖಾಲಿಯಾದಂತಹ ಪರಿಷತ್ ಸ್ಥಾನಗಳು ಇನ್ನು ಪ್ರಧಾನಿ ಮೋದಿಯನ್ನ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಬೆಳಿಗ್ಗೆ 11ಕ್ಕೆ ಪ್ರಧಾನಿ ಮೋದಿ ಜೊತೆ ಭೇಟಿ ಇದೆ ಸಿಎಂಗೆ. ಈ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮೋದಿ ಜೊತೆಗೆ ಚರ್ಚೆ ಮಾಡಲಿದ್ದಾರೆ. ರಾಜ್ಯಕ್ಕೆ ಬೇಕಾದಂತಹ ಅನುದಾನದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಲಿದ್ದಾರೆ. ಇವತ್ತು ದೆಹಲಿಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿಎಂ. ನಾಳೆ ಸಂಸದರು, ಕೇಂದ್ರ ಸಚಿವರ ಜೊತೆಗೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ಪ್ರಮುಖವಾಗಿ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು, ಸಂಪುಟ ರೀಶಫಲ್ ವಿಚಾರ, ಪರಿಷತ್ ಸ್ಥಾನದ ಆಗ್ರಹ, ಇದೆಲ್ಲದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ಲೈವ್ ನಲ್ಲಿದ್ದಾರೆ. ಮಂಜುನಾಥ್, ಅನೇಕ ಟೆನ್ಷನ್ಗಳ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಬರ್ತಾ ಇರೋದು, ಇದರಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟದ ರೀಶಫಲ್ ಚರ್ಚೆ ಅಂತೂ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಅಂತ. ಅರುಣ್, 2 ವಿಚಾರಗಳಿಗೋಸ್ಕರ ಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇರುವಂಥದ್ದು. ಇವತ್ತು ರಾತ್ರಿ 8:30-9 ಗಂಟೆಯ ನಡುವೆ ದೆಹಲಿಗೆ ತಲುಪ್ತಾರೆ ಅನ್ನುವಂಥದ್ದು ಅವರ ತಾತ್ಕಾಲಿಕ ಪ್ರವಾಸ ಪಟ್ಟಿಯಲ್ಲಿರುವಂತಹ ಮಾಹಿತಿ. ಅದರ ಜೊತೆಗೆ ಇವತ್ತು ರಾತ್ರಿ ಯಾರಾದರೂ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಅವರು ಬಂದ ಬಳಿಕವೇ ತಿಳಿಯುವಂಥದ್ದು. ಇನ್ನು ನಾಳಿನ ಕಾರ್ಯಕ್ರಮ ಬಹಳ ಮುಖ್ಯವಾಗಿರುವಂಥದ್ದು. 4 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಪ್ರಧಾನಿ ಮೋದಿ ಅವರನ್ನು ಭೇಟಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನಾಳೆ 11 ಗಂಟೆಗೆ ಅವರ ಜೊತೆ ಭೇಟಿಗೆ ಸಮಯ ನಿಗದಿಯಾಗಿರುವಂಥದ್ದು. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಕರ್ನಾಟಕ ರಾಜ್ಯದ ನೀರಾವರಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಈ ಹಿಂದೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದಂತಹ ಭದ್ರಾ ಮೇಲ್ದಂಡೆ ಯೋಜನೆಗೆ ಸುಮಾರು 5,000ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ನೀಡ್ತೇವೆ ಅಂತ ಹೇಳಿತ್ತು. ಆದರೆ ಅದು ಕಳೆದು ಹೊಸ ಸರ್ಕಾರವೇ ಬಂದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಹಣ ಬರುವಂಥ ಸ್ಥಿತಿಯಲ್ಲಿ ಇಲ್ಲ. ಅದರ ಏನು ತೊಡಕುಗಳಿದ್ದಾವೆ ಅದರ ನಿವಾರಣೆ, ಅದರ ಜೊತೆಗೆ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಇನ್ನೂ ಹಣಕಾಸಿನ ನೆರವಿರ್ಬೋದು. ಮತ್ತು ಮೊನ್ನೆಯಷ್ಟೇ ಬಂದಂಥ ಸಂದರ್ಭದಲ್ಲಿ ಹಣಕಾಸು ಸಚಿವರನ್ನು ಭೇಟಿಯಾಗಿದ್ದರು. ನಬಾರ್ಡ್ ಮೂಲಕ ಕೊಡುವಂತಹ ಹಣ ಕಡಿಮೆ ಆಗಿದೆ ಕರ್ನಾಟಕ ಸರ್ಕಾರಕ್ಕೆ. ಏಕಾಏಕಿ 58% ಕಟ್ ಮಾಡಿದ್ದೀರಿ, ಇದನ್ನು ಸರಿ ಮಾಡಿ ಕೊಡಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಇಟ್ಟಿದ್ರು. ಸೊ ಅದು ಈ ಎಲ್ಲ ವಿಚಾರಗಳ ಬಗ್ಗೆ ನಾಳೆ ಪ್ರಧಾನಿಯವರ ಜೊತೆ 11 ಗಂಟೆಗೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ ತಿಳಿದು ಬರ್ತಾ ಇರೋದು. ಇದರ ಜೊತೆಯಲ್ಲೇ CWC ಕೂಡ ಇದೆ. CWCಗೆ ವಿಶೇಷ ಆಹ್ವಾನಿತರಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿ ಅದರಲ್ಲೂ ಕೂಡ ಭಾಗಿಯಾಗ್ತಾರೆ. ಅದಾದ ನಂತರ ಸಮಯ ನೋಡಿಕೊಂಡು ಬಹುತೇಕ ಕರ್ನಾಟಕ ರಾಜ್ಯದ ರಾಜಕೀಯ ವಿಚಾರಗಳು ಚರ್ಚೆ ಮಾಡಬಹುದು ಅನ್ನುವಂಥದ್ದು ಈ ತನಕ ಇರುವ ಮಾಹಿತಿ. ಒಂದು ಸಂಪುಟ ವಿಸ್ತರಣೆ ಇರ್ಬೋದು, ಅಥವಾ ವಿಧಾನ ಪರಿಷತ್ ಖಾಲಿಯ ಸ್ಥಾನಗಳನ್ನು ತುಂಬುವಂಥದ್ದು ಇರ್ಬೋದು, ಮತ್ತು ರಾಜಕೀಯ ಬೇರೆ ಬೇರೆ ವಿದ್ಯಮಾನಗಳಿರ್ಬೋದು. ಇವೆಲ್ಲವೂ ಕೂಡ ಅದಾದ ಬಳಿಕ ಸಮಯ ಸಿಕ್ಕರೆ ಚರ್ಚೆ ಆಗಬಹುದು. ಇದರ ಬೆನ್ನಲ್ಲೇ ಅಂದರೆ ನಿನ್ನೆ DCM ಕೂಡ ಖರ್ಗೆ ಅವರನ್ನು ಭೇಟಿಯಾಗಿ ಸುಮಾರು ಅರ್ಧ-ಮುಕ್ಕಾಲು ಗಂಟೆ ಮಾತುಕತೆಯನ್ನು ಕೂಡ ನಡೆಸಿದ್ರು ಕರ್ನಾಟಕ ರಾಜ್ಯದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ನಾಳೆ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅರುಣ್, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.